ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿ ವ್ಯಾಪ್ತಿಯ ತಮ್ಮೇನಹಳ್ಳಿ, ಹೆಗ್ಗಡದೇವನಪುರ, ನಗರೂರು, ನಂದರಾಮಯ್ಯನಪಾಳ್ಯ, ಪಿಲ್ಲಹಳ್ಳಿ, ವಡೇರಹಳ್ಳಿ, ಹೊನ್ನಸಂದ್ರ, ಹುಸ್ಕೂರು, ದೊಡ್ಡಿಪಾಳ್ಯ, ಬೆತ್ತನಗೆರೆ, ಮುತ್ತಹಳ್ಳಿ, ತೊರೆನಾಗಸಂದ್ರ, ಹೊಸಹಳ್ಳಿ ಪಾಳ್ಯ, ತೋಟಗೆರೆ ಮತ್ತು ಗೋಪಾಲಪುರ ಗ್ರಾಮಗಳಲ್ಲಿ ಸುಮಾರು 13 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಚಾಲನೆ ನೀಡಿದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಇವತ್ತು 13 ಕೋಟಿ ರೂಪಾಯಿ ಕಾಮಗಾರಿಗಳ ಪೂಜೆ ಮಾಡುತ್ತಿರುವುದು ನಮ್ಮ ಸರ್ಕಾರ ಇದ್ದಾಗ ಅಭಿವೃದ್ಧಿಗೆ ಅನುದಾನವನ್ನ ಕೊಡುತ್ತಿದ್ರು. ಅಷ್ಟು ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ. ಅದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಕೇವಲ ಬಿಜೆಪಿ ಎಂಎಲ್ಎಗಳಿಗೆಲ್ಲ, ಕಾಂಗ್ರೆಸ್ ಎಂಎಲ್ಎಗಳಿಗೂ ಅನುದಾನದ ಕೊರತೆ ಇದೆ ಅಂತ ತಿಳಿಸಿದ್ರು. ಗೋವಿಂದ ಹನುಮಾನ್ ಗೆ ತಲೆ ತೆಗಿಬೇಕು. ಅವ್ರಿಗೆ ಆಸಕ್ತಿ ಇದ್ರೂ ಕೂಡ ಹೋಗಿ ಬರೋದು ತೊಂದರೆ ಆಗ್ತಾ ಇತ್ತು. ಇವತ್ತು ಸರ್ಕಾರದ ಕಡೆಯಿಂದ ಈ ITIಯನ್ನು ಬಿಲ್ಡಿಂಗನ್ನು ಕಟ್ಟಿ ಲೋಕಾರ್ಪಣೆಯನ್ನು ಮಾಡಿದ್ದೀವಿ. ಸೊ ಈಗಾಗಲೇ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಸೊ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸುಸಜ್ಜಿತವಾದಂಥ ಕಟ್ಟಡ, ಈಗ ಮಿಷನರಿಗಳೆಲ್ಲ ಕೂಡ ಶಿಫ್ಟ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿಗೆ ಒಂದು ರಸ್ತೆ ಬೇಕು ಅಂತ ಹೇಳಿದ್ದಾರೆ. ರಸ್ತೆಯನ್ನು ಕೂಡ ನಾನು ಸರ್ಕಾರದ ಕಡೆ ಅನುದಾನದಲ್ಲಿ ಆ ರಸ್ತೆಯನ್ನು ಕೂಡ ಮಾಡಿಕೊಡ್ತಕ್ಕಂಥದ್ದು. ಮತ್ತು ಇನ್ನೊಂದು ಏನು ಅಂದರೆ, ಈಗ ಇಲ್ಲಿ ಒಂದು ದೊಡ್ಡ ಹಾಸ್ಟೆಲ್ಗೆ ಕೂಡ ಜಾಗವನ್ನು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ. ಸರ್ಕಾರದ ಕಡೆಯಿಂದ ಹಾಸ್ಟೆಲ್ ಆದರೆ ಮಕ್ಕಳು ಇಲ್ಲಿ ಬಂದು ಹಾಸ್ಟೆಲಲ್ಲಿ ಇಟ್ಕೊಂಡೇ ಇಲ್ಲಿ ವಿದ್ಯಾಭ್ಯಾಸವನ್ನು ಕೂಡ ಮಾಡುವಂಥದ್ದು. ಸೊ ಇವತ್ತು ಈ ಟೆಕ್ನಿಕಲ್ ಈ ಫೀಲ್ಡಲ್ಲಿ ಇವರು ಫಿಟ್ಟರ್ ಇರ್ಬೋದು, ಟರ್ನರ್ ಇರ್ಬೋದು, ವೆಲ್ಡರು, ಈ ಥರ ಬೇರೆ ಬೇರೆ ಟೆಕ್ನಿಕಲಿ ಏನೇನು ಇರ್ತದೋ ಅದರಲ್ಲಿ ಅವರೇನೋ ಪಾಸ್ ಮಾಡಿದ್ರೆ ಸ್ವಂತ ಉದ್ಯೋಗವನ್ನು ಮಾಡಿ 10 ಜನಕ್ಕೆ ಉದ್ಯೋಗವನ್ನು ಕೂಡ ಕೊಡ್ಬೋದು. ಸೊ ಇದು ಒಳ್ಳೆಯ ಒಂದು ಈ ಭಾಗದ ಜನಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು. ಸೊ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ವೈಯಕ್ತಿಕವಾಗಿ ತಿಳಿಸ್ತೇನೆ. ಸರ್, ಹೆಚ್ಚಿನ ಅನುದಾನ ರಸ್ತೆಗೆ ಸಂಪರ್ಕ ಕಲ್ಪಿಸುವಂಥ APMC ರಸ್ತೆ ಪ್ರತಿನಿತ್ಯ ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ. ಇಲ್ಲ, ಮೊನ್ನೆ ನಾನು 3 ದಿನಗಳ ಹಿಂದೆ ಮದುವೆಗೆ ಬಂದಾಗ ರಸ್ತೆ ಅವರು ರೀಡು ಮಾಡಿರಲಿಲ್ಲ. ನಾನು ಅವರಿಗೆ ಕಾಂಟ್ರಾಕ್ಟ್ಗೆ ಎಚ್ಚರಿಕೆ ಕೊಟ್ಟೆ, ಒಂದು ವಾರದೊಳಗಡೆ ನೀವು ಶುರು ಮಾಡಲಿಲ್ಲ ಅಂದರೆ JCB ತೊಗೊಂಡು ನಾನು ಪೈಪ್ಗಳೇ ಕಿತ್ತು ಆಚೆಗೆ ಹಾಕ್ತೀನಿ ಅಂತ ಹೇಳಿದ್ವಿ. ಬಹುಶಃ ಈಗ ನೋಡ್ಕೊಂಡ್ಬಂದು ಈಗ ಕೆಲಸವನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಯಾಕಂದರೆ ಅದು ಪೈಪ್ ಆದಮೇಲೆ ರೋಡ್ ಕೂಡ ರೆಸ್ಟೋರೇಷನ್ ಅಂದರೆ ಸ್ವಲ್ಪ ಶಿಂಕ್ ಆಗ್ತದೆ. ಈ ಮಳೆಯೆಲ್ಲ ಬಿದ್ದು ಚೆನ್ನಾಗಿ ಶಿಂಕ್ ಆಗಿರೋದ್ರಿಂದ ಈಗ ರೋಡನ್ನು ಕೂಡ ಮಾಡ್ತಾವ್ರೆ. ಜೊತೆಯಲ್ಲಿ ಇವತ್ತು APMCಗೆ ಸಿಕ್ಕಾಪಟ್ಟೆ ಲಾರಿಗಳು ಕೂಡ ಎಲ್ಲ ಬಂದು ಕಸ ಎಲ್ಲ ಅಂದರೆ ಅಲ್ಲಿ ಎಸ್ದು ಒಂಥರ ಯಾಕಾದರೂ APMC ತರಕಾರಿ ಬಂತು ಮಂಡಿ ಅನ್ನೋ ಥರ ಆಗೋಗಿದೆ. ಟ್ಯಾಕ್ಸೂ ಕಟ್ಟಲ್ಲ. ಮತ್ತು ಅಲ್ಲಿ ಕೂಡ ಎಲ್ಲ ಇಡೀ ತರಕಾರಿ ಕೊಳ್ತೋಗಿರೋನೆಲ್ಲ ಇಲ್ಲಾಂದರೆ ಅಲ್ಲಿ ಎಸ್ಕೊಂಡು ಕಿಲೋಮೀಟರ್ ಗಂಟೆ ಕೂಡ ಹೋಗಿದ್ದಾರೆ. ಈಗಾಗಲೇ ಪಂಚಾಯತಿಯಿಂದ ಹೋರಾಟವನ್ನು ಕೂಡ ಮಾಡಿ ಎಚ್ಚರಿಕೆಯನ್ನು ಕೊಟ್ಟರು, ಅವ್ರು ಮಾಡಿಲ್ಲ. ಸೊ ಇನ್ನೊಂದು ಸರಿ ನನ್ನ ನೇತೃತ್ವದಲ್ಲೇ ಒಂದು ಎಚ್ಚರಿಕೆಯನ್ನು ಕೊಟ್ಟು, ನನಗೇನೂ ಇಲ್ಲ, ಅವ್ರು ಬರಲಿ ಮಾರ್ಕೆಟ್ ಮಾಡಲಿ, ಅದರ ರಸ್ತೆ ಬದಿಯಲ್ಲೆಲ್ಲ ಕಸ ಹಾಕುವಂಥದ್ದು, ದೊಡ್ಡ ದೊಡ್ಡ ವೆಹಿಕಲ್ ಹೋದಾಗ ಆ್ಯಕ್ಚುಲಿ APMCಯಿಂದ ಮೊದಲು ರಸ್ತೆಗಳು ದುರಸ್ತಿಗೂ ಕೂಡ ಅವರೇ ದುಡ್ಡು ಕೊಡ್ತಾಯಿದ್ರು. ಈಗ ಏನು ಕೊಡ್ತಾಯಿಲ್ಲ ಅವರು. ಸೊ ಈ ಥರ ಅವ್ರು ಬಂದು ವ್ಯಾಪಾರ ಮಾಡಿ ನನ್ನ ರೋಡ್ಗಳೆಲ್ಲ ಕಿತ್ತೋದ್ರೆ ನನ್ನ ಕ್ಷೇತ್ರದಲ್ಲಿ ಅನುದಾನ ಎಲ್ಲಿಂದ ತೊಗೊಂಬರಲಿ. ಸೊ ಅದಕ್ಕೋಸ್ಕರ ಈಗ ರಸ್ತೆ ಅನ್ನೋದು ರೆಸ್ಟೋರೇಷನ್ ಮಾಡ್ತಾಯಿದ್ದಾರೆ. ಸರ್, ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಹೆಚ್ಚಿನ ಅನುದಾನ ಕೊಡ್ತಾ ಇದ್ದೀರಾ. ಮೊದಲು ಬರ್ತಾ ಇರಲಿಲ್ಲ, ನೀವು ಒಂದು ಸುಮಾರು 5 ವರ್ಷದಿಂದ ಇತ್ತೀಚೆಗೆ ಗಮನ ಹರಿಸ್ತಾ ಇದ್ದೀರಾ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅಲ್ಲ, ನಾನು ಮೊದಲಿಂದ ಗ್ರಾಮಗಳ ಬಗ್ಗೆ ನಾನು ಸಾಕಷ್ಟು, ಯಾಕಂದರೆ ಒಂದು ಗ್ರಾಮ ಅಭಿವೃದ್ಧಿ ಆಯಿತು ಅಂತಂದರೆ ದೇಶ ಅಭಿವೃದ್ಧಿ ಆದಾಗೆ. ಸೊ ನಾನು ಬಂದಾದಮೇಲೆ MLA ಆದಮೇಲೆ 2008ರಿಂದ ಬಹುತೇಕ ಎಲ್ಲ ಹಳ್ಳಿಗಳಲ್ಲಿ ಕೂಡ ಸಂಪರ್ಕ ರಸ್ತೆ, ಕಾಂಕ್ರೀಟ್ ರಸ್ತೆಗಳು, ಕಟ್ಟಡಗಳಿರ್ಬೋದು, ಕುಡಿಯೋ ನೀರಿರ್ಬೋದು, ಎಲ್ಲವನ್ನು ಕೂಡ ಬಹುತೇಕ ಹಳ್ಳಿಗಳಲ್ಲಿ ಕೂಡ ನಾನು ಮಾಡಿದ್ದೀನಿ. ಇವತ್ತೇನಾಗಿದೆ ಅಂದರೆ ಹಳ್ಳಿಗಳು ಹಳ್ಳಿ ಥರ ಇಲ್ಲ, ನಗರೀಕರಣ ಹಾಕ್ಕೊಂಡು ಕೂಡ ಹೋಗ್ತಾ ಇತ್ತು. ಬೆಂಗಳೂರು ಸಮೀಪದಲ್ಲಿರೋದ್ರಿಂದ ನಗರ ಹಳ್ಳಿಗಳಿಗೆ ವ್ಯತ್ಯಾಸ ಇಲ್ದಂಗೆ ಆಗ್ತಾಯಿದೆ. ಅನುದಾನದ ಕೊರತೆ ಅಂತೂ ಇದೆ. ಎಷ್ಟು ಅನುದಾನ ಕೊಟ್ಟರು ಬಕಾಸುರನ ಒಟ್ಟಿಗೆ ಅರ್ಕಾಸ್ ಮಜ್ಜಿಗೆ ಥರ ಆಗೋಗಿದೆ. ಸಾಕಷ್ಟು ಅನುದಾನ ಬೇಕು. ನೋಡೋಣ, ಸರ್ಕಾರ ನಾವು ಸಾಕಷ್ಟು ಒತ್ತಾಯ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ಕೊಡ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ. ಸರ್, ಸುಮಾರು ವರ್ಷಗಳಿಂದ ಒಂದು ಬೇಡಿಕೆ ಇತ್ತು ಸರ್, ಇದು ಬೆತ್ತಂಗೆರೆ ಟು ವಾಜರಳ್ಳಿ ಆ ರಸ್ತೆ ಯಾವತ್ತೂ ಆಗಿರಲಿಲ್ಲ. ಆ ರಸ್ತೆನ ಕೊನೆಯದಾಗಿ ನೀವು ಮಾಡಿಕೊಡ್ತಾ ಇದ್ದೀರಾ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಏನಿಲ್ಲ, ಜನ ಕೇಳಿದರು ಅಲ್ಲಿ ವಾಜರಳ್ಳಿ ರಸ್ತೆಗೆ ಬೇಕು ಸಂಪರ್ಕ ರಸ್ತೆ ಅಂತೇಳಿ. ನಮ್ಮ ಅಧ್ಯಕ್ಷರಾದಂಥ ರಮೇಶ್ ಅವರು ಮತ್ತು ಆ ಭಾಗದ ಸದಸ್ಯರುಗಳೆಲ್ಲ ಕೇಳಿದರು. ಅದಕ್ಕೆ ಅನುದಾನ ಸ್ವಲ್ಪ ತಡ ಆಯಿತು. ಇವತ್ತು ಅದಕ್ಕೂ ಕೂಡ ಪೂಜೆಯನ್ನು ಮಾಡಿ ಅದನ್ನು ರಸ್ತೆಯನ್ನು ಕೂಡ ಪ್ರಾರಂಭ ಮಾಡ್ತೀವಿ. ಅದಾದಮೇಲೆ ಇನ್ನೂ ಕೂಡ ಹೇಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಇಲ್ಲಾಂದರೆ ನೀವು ಈ BJP MLAಗೆ ಅನುದಾನ ಎಲ್ಲಿಂದ ಬಂತು, ಯಾರು ಕೊಟ್ಟರು, ಇವೆಲ್ಲ ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ಎಲ್ಲೋ ತರ್ತೀನಿ, ಪೂಜೆ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.